ಧರ್ಮಸ್ಥಳದ ಶವಶೋಧ ಕಾರ್ಯ ಎಲ್ಲಿಗೆ ಬಂದಿದೆ ಅಂದರೆ 11ನ್ನ ಕಂಪ್ಲೀಟ್ ಮಾಡಿ 12ಕ್ಕೆ ಮೂವ್ ಆನ್ ಆಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ 11ರ ಆಪರೇಷನ್ ಅಂತ್ಯವಾಗಿದೆ. ಸಹಾಯಕ ಆಯುಕ್ತೆ ಮತ್ತು ಎಸ್ಐಟಿ ಟೀಮ್ ಹೊಸ ಸ್ಥಳ ಮಹಜರಿಗಾಗಿ ಮುಂದಾಗ್ತಾ ಇದ್ದಾರೆ. ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಸ್ಥಳ ಹುಡುಕಾಟದ ವೇಳೆ ಪತ್ತೆಯಾಗಿದ್ದಂತಹ ಪುರುಷನ ಅಸ್ಥಿಪಂಜರ, ಇದು ವರ್ಷದ ಒಳಗಿನ ಅಸ್ಥಿಪಂಜರ ಅಂತ ಫಾರೆನ್ಸಿಕ್ ರಿಪೋರ್ಟ್ ಅಂದರೆ ಇನ್ನೂ ಬರಬೇಕು. ಆ ಟೀಮ್ ಹೇಳ್ತಾ ಇದೆ 1 ವರ್ಷದ ಒಳಗೆ 8 ರಿಂದ 10 ತಿಂಗಳ ಒಳಗಾಗಿ ಈ ಡೆತ್ ಆಗಿರೋದು ಅಂತ. ಅದು ಮಹಿಳೆದಲ್ಲ, ಅದು ಪುರುಷನ ಅಸ್ಥಿಪಂಜರ ಸಿಕ್ಕಿರೋದು. ಆಮೇಲೆ ಈ 6ನೇ ಪಾಯಿಂಟಲ್ಲಿ ಅಗದಾಗ ತಲೆಬುರುಡೆ ಒಂದು 12 ಮೂಳೆ ಪೀಸ್ಗಳು ಸಿಕ್ತಲ್ಲ, ಹಾಗಲ್ಲ, ಇಡೀ ಅಸ್ಥಿಪಂಜರ ಸಿಕ್ಕಿದೆ. ತಲೆಯಿಂದ ಕಾಲಿನವರೆಗೂ ಇಡೀ ಅಸ್ಥಿಪಂಜರ ಲಭ್ಯವಾಗಿದೆ. ಮತ್ತು ಅಲ್ಲೊಂದು ಸೀರೆ ನೇತು ಬಿದ್ದಿರೋದು ಕೂಡ ಕಾಣಿಸುತ್ತೆ. ಅಂದರೆ ಯಾರೋ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ, ಅದು ಸುಯಿಸೈಡಾ, ಯಾರಾದರೂ ಕೊಲೆ ಮಾಡಿದ್ದಾರಾ ಏನು ಅನ್ನೋದು ಅದೊಂದು ಪ್ರತ್ಯೇಕ ಆ್ಯಂಗಲ್ನಲ್ಲಿ ನಡಿಬೇಕಾಗಿರೋಂತಹ ಮತ್ತೊಂದು ಕೊಲೆ ಪ್ರಕರಣವೋ ಅಥವಾ ಮಿಸ್ಸಿಂಗ್ ಪ್ರಕರಣವೋ ಆ ರೀತಿಯಾಗಿ ಅದನ್ನು ಭೇದಿಸಬೇಕು. ಬಟ್ ಈ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ.